ಇವತ್ತು ಮಂತ್ರಾಲಯಕ್ಕೆ 2 ದಿನ ಬಾಡಿಗೆ ಬಂದಿತ್ತು. ಅದು ನನ್ನ ಗಾಡಿಗಲ್ಲ, ಟಿ ಗಾಡಿಗೆ. ನನ್ನ ಹತ್ರ ಟಿ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹರ್ಷಿತ್ನ ಕೇಳಿದೆ. ಅವನು ಸರಿ ಮಗ ತಗೊಂಡೋಗು ಅಂತ ಕೊಟ್ಟ. ಅವನ್ ಬರಲ್ಲ ಅಂತ ಗೊತ್ತಾಗಿ ಇನ್ನೊಬ್ಬ ಹುಡುಗನ ಜೊತೆಗೆ ಹಾಕೊಂಡು ಆ ಗಾಡಿನ ತಗೊಂಡು ಸೀದಾ ನಾವು ಹೊಟ್ಟಿದ್ದು ಕಸ್ಟಮರ್ ಮನೆ ಹತ್ರ ಹೋಗಿ ಗಾಡಿ ಹಾಕ್ತಿದಂಗೆ ಅವರು ಪೂಜೆ ಮಾಡಕ್ ಶುರು ಮಾಡಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ಕಸ್ಟಮರ್ನ ಕುಂಡ್ರಿಸ್ಕೊಂಡು ಆನ್ ದ ವೇ ಮಂತ್ರಾಲಯದ ಕಡೆಗೆ ಹೊರಟು. ಎಲ್ಲ ಕಸ್ಟಮರು ಗಾಡಿ ಗತ್ತಿ 10 ನಿಮಿಷಕ್ಕೆ ಸರ್ ಲೈಟ್ ಆನ್ ಮಾಡಿ, ಸರ್ ಸ್ಮೋಕ್ ಆನ್ ಮಾಡಿ, ಸರ್ ಸಾಂಗ್ಸ್ಗಳು ಹಾಕಿ ಅಂತ ಕೇಳ್ತಾರೆ. ಈ ಕಸ್ಟಮರ್ ಏನು ಕೇಳಲಿಲ್ಲ. ಸರಿ ಆಯ್ತು ನಾವೇ ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ಹಾಕಿದ್ರು. ಒಂದೇ ಒಂದು ಡ್ಯಾನ್ಸ್ ಆಡ್ಲಿಲ್ಲ, ಎಲ್ಲ ಸೈಲೆಂಟ್ ಆಗಿ ಕುತ್ಕೊಬಿಟ್ಟಿದ್ರು. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ನೈಟ್ ಬಿಟ್ಟಿದ್ದು ಮಂತ್ರಾಲಯಕ್ಕೆ ಹೋಗಿ ಸೇರೋ ಅಷ್ಟೊತ್ತಲ್ಲಿ ಬೆಳಗ್ಗೆ ಆಗಿತ್ತು. 5:45 6 ಗಂಟೆಗೆ ಹೋಗಿ ಸೇರ್ದು. ಲಾಂಗ್ ವೀಕೆಂಡ್ ಇದ್ದಿದ್ರಿಂದ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ರು. ಗಾಡಿನ ಹಿಂದೆ ನಿನ್ಸಿ ನಡ್ಕೊಂಡು ಸ್ನಾನ ಮಾಡೋ ಕಡೆ ಹೊರಟು. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ಸ್ನಾನ ಮಾಡೋದ ಅಂತ ಹೊಳೆ ಹತ್ರ ಬಂದ್ರೆ ಜನ ಭಕ್ತಿ ಅನ್ನೋ ಹೆಸರಲ್ಲಿ ಹೊಳೆನ ಕಸದ್ ತೊಟ್ಟಿ ಮಾಡಾಕಿದ್ರು. ಸರಿ ಅನ್ಬಿಟ್ಟು ಅಲ್ಲೇನೆ ಕಾಸು ಕೊಟ್ಟು ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಅಂತ ಹೊರಟ್ರೆ ಇಲ್ಲಿ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ರು. ಆಚೆಯಿಂದಾನೆ ಕೈ ಮುಕ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ. ಕಸ್ಟಮರ್ನೆಲ್ಲ ದರ್ಶನಕ್ಕೆ ಬಿಟ್ಬಿಟ್ಟು ನಾವು ಗೋಲಿ ಸೋಡೆ ಕುಡಿಯೋಣ ಅಂತ ಬಂದು. ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಕಸ್ಟಮರು ಮಂತ್ರಾಲಯದಲ್ಲಿ ರೂಮ್ ಮಾಡಿದ್ರು. ಸೊ ವಾಪಸ್ಸು ಕಸ್ಟಮರ್ನೆಲ್ಲ ಕರ್ಕೊಂಬಂದು ಮಂತ್ರಾಲಯಕ್ಕೆ ಡ್ರಾಪ್ ಮಾಡಿ ನಾವು ಗಾಡಿ ತುಂಬ ಸೊಳ್ಳೆ ತುಂಬ್ಕೊಂಬಿಟ್ಟೈತೆ ಅಂತ ಸ್ಮೋಕರ್ ಆನ್ ಮಾಡಿಬಿಟ್ಟು ಮಲ್ಕೊಂಡು. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.